ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಓಂ ಶ್ರೀ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 23ನೆಯ ಸಂಧಿಯ ಸೂಚನೆ. ಧರಣಿಪತಿ ತಂದಿತ್ತನಾದ್ವಿಜನರಣಿಯನು, ಬಳಿ ಕಮಲ ಧರ್ಮದ ಸರಣಿಯಿಂದೆತ್ತಿದನು ವನದಲ್ಲಿ ನಿಜ ಸಹೋದರರ. ಆ ಮಹಾತಪಸ್ವಿಗಳು ಮಾಡ್ತಕ್ಕಂಥ ಒಂದು ಯಜ್ಞದ ಒಂದು ಉಪಕರಣವಾಗಿರತಕ್ಕಂಥ ಅರಣಿಯನ್ನು ಒಂದು ಸಾರಂಗ ತಗೊಂಡೋಗ್ತಾ ಇದ್ದರೆ ಧರ್ಮರಾಜ ಅದನ್ನು ತಂದು ಅವರಿಗೆ ಮುಟ್ಟಿಸಿ ಆ ಮೃತಪಟ್ಟಿರತಕ್ಕಂಥ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಸರೋವರದ ನೀರನ್ನು ಕುಡಿದು ಮೃತಪಟ್ಟಿರತಕ್ಕಂಥ ಸಹೋದರರನ್ನು ಬದುಕಿಸ್ತಾನೆ ಅಂತಕ್ಕಂಥ ಒಂದು ಸಂಧಿ. ಈ ಸಂಧಿ ಬಹಳ ಪ್ರಖ್ಯಾತವಾಗಿರತಕ್ಕಂಥದ್ದು. ಇದಕ್ಕೆ ಯಕ್ಷ ಪ್ರಶ್ನೆ ಅಂತ ಕರೀತಾರೆ. ಸಾಕ್ಷಾತ್ ಧರ್ಮರಾಜನ ತಂದೆಯಾಗಿರ್ತಕ್ಕಂಥ ಯಮಧರ್ಮರಾಜ ಯಕ್ಷನ ರೂಪದಲ್ಲಿ ಬಂದು ಧರ್ಮರಾಜನನ್ನು ಪ್ರಶ್ನೆ ಕೇಳಿ ಯಾವ ರೀತಿ ಉತ್ತರವನ್ನು ಪಡಿತಾನೆ ಅನ್ನತಕ್ಕಂತಹ ಈ ಒಂದು ಸಂಧಿ. ಕೇಳು ಜನಮೇ ಜಯ ಧರಿತ್ರೀಪಾಲ ರಾಮಾಯಣವನಾಮುನಿ ಹೇಳಿದನು ಹೂಳಿದನು ಭೂಪನ ಮಾನಸವ್ಯಥೆಯ. ಮಾರ್ಕಂಡೇಯ ಮಹರ್ಷಿಗಳು ರಾಮಾಯಣವನ್ನು ಹೇಳಿಬಿಟ್ಟು ಅವನ ಮನಸ್ಸಿನ ಆತಂಕವನ್ನು, ಧರ್ಮರಾಜನ ಮನಸ್ಸಿನ ಆತಂಕವನ್ನು ಬಗೆಹರಿಸಿದ್ದಾರೆ. ಈ ರೀತಿ ಇರಬೇಕಾದ್ರೆ ಒಂದಿನ ಏನಾಯ್ತಪ್ಪ, ವಿಮಲವಾನ ಪ್ರಸ್ಥ ಜನದಾಶ್ರಮದೊಳಗೆ ಸಾರಂಗ ಮೃಗ ವಿಳೆ ಅಮರನ ಉಪಾಸನದ ಸಾಧನದ ಅರಣಿಯನ್ನು ಕೊಂಡು ಒಂದು ಸಾರಂಗ ಓಡಿ ಬಂದುಬಿಡ್ತು ಜಿಂಕೆ. ತಪಸ್ವಿಗಳು ಸಹ ಯಜ್ಞಯಾಗಾದಿಗಳಿಗೆ ಉಪಾಸಕ್ಕೆ ಉಪಯೋಗ ಮಾಡ್ತಾ ಇರತಕ್ಕಂಥ ಒಂದು ಸಾಧನ ಅರಣಿ ಅಂತ. ಆ ಅರಣಿಯನ್ನು ತಗೊಂಡು ಹೊರಟೋಗ್ಬಿಡ್ತು ಅಡವಿಯಲ್ಲಿ. ಈ ಕಡೆ ಇವರೆಲ್ಲ ತಪಸ್ವಿಗಳಿದ್ರಲ್ಲ, ಎಂಥ ಕೆಲಸ ಆಗಿಬಿಡ್ತಲ್ಲ. ಎಲೆಲೆ ಮೃಗವರಣಿಯನ್ನು ವಂಚಿಸಿ ಕಳೆದುದೋ ಕಾಳಾಯಿತೆನು ತಲ್ಲಣಿಸಿದಳು ನಿಜ ಪತಿಯ ಭಯದಲ್ಲಿ ಮುನಿಯ ವಧು ಒಂದು. ಒಬ್ಬ ಋಷಿಯ ವಧು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅರಣಿಯನ್ನು ಹೊತ್ಕೊಂಡು ಹೋಗ್ತಾ ಇದೆಯಲ್ಲ ಈ ಒಂದು ಸಾರಂಗ. ಯಾರಾದರೂ ತಂದು ಕೊಡ್ರಪ್ಪ, ನಾಳೆ ಬೆಳಿಗ್ಗೆ ಉಪಾಸನೆಗೆ ಇದಿಲ್ಲ ಅಂದರೆ ಆಗಲ್ಲ ಉಪಾಸನೆಗೆ ಅಂತ ಹೇಳಿದಾಗ ಏನಾಗ್ಬಿಡ್ತಾ ಅಂದರೆ, ಎಲೆ ಯುಧಿಷ್ಠಿರ ದೋಷವಿದು ನಿನ್ನ, ಅಲ್ಲೇ ಪಾಂಡವರಿದ್ದಾರೆ ಓಡಿ ಬಂದುಬಿಟ್ರೆಲ್ಲ ಋಷಿಗಳು. ಧೌಮ್ಯ ಋಷಿಯೇ ಮೊದಲಾಗಿಬಿಟ್ಟು ಹೇಳ್ತಾರಂತೆ, ಎಲೆ ಯುಧಿಷ್ಠಿರ ದೋಷವಿದು ನಿನ್ನಳವಿಗೈದುವುದು ಅರಣಿಯನು ಮೃಗಗಳೆದುಕೊಂಡೀ ಹೊದರ ಹೊಕ್ಕುದು ಬಹಳ ಕಾನನದ. ಈ ಭಯಂಕರ ಅಡವಿಯಲ್ಲಿ ಅರಣಿಯನ್ನು ತಗೊಂಡು ಒಂದು ಮೃಗ ಹೋಗಿಬಿಡ್ತು, ನೀನೇನಾದರೂ ಮಾಡಿ ಅರಣಿಯನ್ನು ಮತ್ತೆ ಹಿಂದಕ್ಕೆ ತಂದು ಕೊಡಬೇಕು, ಇಲ್ಲಾಂದ್ರೆ ಆ ದೋಷ ನಿನಗೇ ಸಲ್ಲುತ್ತೆ ಅಂತ ಹೇಳ್ಬಿಟ್ರು. ಆವಾಗ ಧರ್ಮರಾಜ ಆ ಸಾರಂಗವನ್ನು ಅಟ್ಟಿಸ್ಕೊಂಡು ಪಾಂಡವರು ಸಮೇತ ಹೋಗಿಬಿಟ್ಟ ಅಡವಿಯಲ್ಲಿ. ಬಂದ 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 ಇರುವಿನೊಳಗದೆ ಕುತ್ತು ಹೆಮ್ಮರದ ಊರುಗಳೊಳಗದೆ, ಅಲ್ಲಿದೆ ಇಲ್ಲಿದೆ, ಅಗೋಬ ಸಿಕ್ತು ಈಗೋ ಸಿಕ್ತು ಅಂದ್ಕೊಂಡು ತೊಡಚು ಬಾಣವನಿರಗಿ ತಿವಿ ತೋಡಿ ಅಟ್ಟೆಯಲ್ಲಿ ಸಿಡಿ ಬಲೆಯಲೊಡ್ಡು ಏನುತ್ತ ಬಲೆ ಒಡ್ರಿ ಓಡ್ರಿ ಹಿಡೀರಿ ಅಂದ್ಕೊಂಡು ಅರಸಿದರು ನಟ್ಟಡವಿಯಲ್ಲಿ ಮುಂದುರುಬಿದರು ಬೆಳ್ಳಾರ ಬಲೆಗಳ ಹರಹಿ ಸೊಪ್ಪಿನ ತೋಹಿನಲ್ಲಿ ಸಿಲುಕಿಸಿದರ ಮೃಗವ. ಹೋಗ್ಬಿಟ್ಟು ಹೆಂಗೋ ಆ ಮೃಗವನ್ನು ಹಿಡ್ಕೊಂಬಿಟ್ರು. ಅರಣಿಯನ್ನು ತಂದು ಒಪ್ಪಿಸಿಬಿಟ್ರು, ಕಳಿಸಿಬಿಟ್ರು ಇನ್ನೊಬ್ಬರ ಹತ್ರ, ಯಾರ ಹತ್ರ ಅಲ್ಲಿ ಆ ಅಡವಿಯಲ್ಲಿ ಬಂದಿದ್ದರಲ್ಲ, ಅಡವಿಯಲ್ಲಿ ಬೇಟೆಯಾಡೋದಕ್ಕೆ ಬಂದಿದ್ರಲ್ಲ ಅವ್ರ ಹತ್ರ ಅರಣಿಯನ್ನು ಮತ್ತೆ ಹಿಂದಕ್ಕೆ ಕಳಿಸಿಬಿಟ್ಟು ಆ ಋಷಿಗಳಿಗೆ ತಲುಪಿಸಿಬಿಟ್ರು.
ಇವರೇ ಬೇರೆ ಆಗಿಬಿಟ್ರು, ಆ ಸೈನ್ಯನೇ ಬೇರೆ ಆಗಿಬಿಡ್ತು. ನೋಡ್ರಿ ಪರೀಕ್ಷೆಗಳು ಹೆಂಗೆ ಬರ್ತವೆ ಅನ್ನೋದಕ್ಕೆ ಗ್ರಹಚಾರ. ಪರಮಾತ್ಮ ತನ್ನ ಭಕ್ತರೆಂದೆನಿಸಿಕೊಂಬುವರು ಭಂಗಪಡಲೇಬೇಕು. ಅನ್ನ ಉದಕ ವಸ್ತ್ರಗಳ ಕಾಣದೇ ಇರಬೇಕು. ಬೆನ್ನು ಹತ್ತಿ ರೋಗಗಳು ಬಾಧಿಸುತ್ತಲಿರಬೇಕು. ಬೆನ್ನಿನಲ್ಲಿ ಬಾಧಿಸುತ್ತಲಿರಬೇಕು. ತನ್ನವರ ಕಂಡು ಛೀ ಎನಿಸಿಕೊಳ್ಳಬೇಕು. ಪುರಂದರ ವಿಠಲ ಅಂತ ಹೇಳಿದ್ದಾರೆ ಪುರಂದರದಾಸರು. ಆದ್ದರಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಪಾಂಡವರು. ಈ ಅರಣಿಯನ್ನು ತಂದು ಆ ಮನೆಗಳಿಗೆ ಒಪ್ಪಿಸಿದ ತಕ್ಷಣ ಏನಾಯ್ತಪ್ಪ ಅಂದರೆ ಭಯಂಕರವಾಗಿರತಕ್ಕಂಥ ಬಾಯಾರಿಕೆ. ಇವರೇ 5 ಜನ ಬೇರೆ ಕಡೆ ಬಂದುಬಿಟ್ರು. ಒಂದು ದೊಡ್ಡ ಮರ, ಆ ಮರದ ಕೆಳಗೆ ಎಲ್ಲ ಮಲಗಿಬಿಟ್ರು. ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಮೃಗವನು ಹಿಡಿದೊರೊಳ ಬಿದ್ದು ತರುಲತೆ ಇರುಬಿನಲ್ಲಿ ಮಲಗಿದರು. ಪಾಪ ಭಯಂಕರವಾಗಿರತಕ್ಕಂಥ ಕಾಡಿನಲ್ಲಿ ಒಂದು ಬಳ್ಳಿಯ ಆ ಕೆಳಭಾಗದಲ್ಲಿ ಮಲಗಿದರಂತೆ. ನೀರತಾರೈ ಹೋಗು ನಕುಲ, ವಿಚಿತ್ರವಾದ ಬಾಯಾರಿಕೆ. ನಕುಲ, ನೀರು ತಗೊಂಬಾರಪ್ಪ. ಸರೋರುಹಾದ ಪತ್ರದಲ್ಲಿ ಪೊಟ್ಟಣವಾರಿಯನ್ನು ಕಟ್ಟೆಂದು ಕುಂತೀಸೂನು ನೇಮಿಸಿದ. ಒಂದು ಎಲೆ ತಗೊಂಡ್ಬಿಟ್ಟು ಅದರಲ್ಲಿ ಪಟ್ಟಣ ಕಟ್ಕೊಂಡು, ಅಂದರೆ ಒಂದು ಇದು ಮಾಡಿಬಿಟ್ಟು ಒಂದು ತಪ್ಪಲೆ ಥರ ಪಟ್ಟಣವನ್ನು ಮಾಡಿಬಿಟ್ಟು ಎಲೆಗಳಿಂದ ಅದರಲ್ಲಿ ನೀರು ಹಿಡ್ಕೊಂಡು ಬಾರಪ್ಪ ಅಂತ ಹೇಳಿಬಿಟ್ಟು ನಕುಲನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಬಗೆದನೇ ಬಳಲಿಕೆಯ ನತಿ ಸಾಹಸಿಗಳ ದೇವನು. ಪಾಪ ಅವನೂ ಬಳಲಿ ಬಿಟ್ಟಿದ್ದಾನೆ ನಕುಲ. ಅದನ್ನು ಬಗೆಯದೆ ನೇರವಾಗಿ ಬಂದ. ಹಿರಿಯನ ಆಜ್ಞೆಯನುಗುಳಲಂಬದೆ ಧನುವ ಕೊಂಡನು ನಡೆದನು ಅತಿ ಪಥವ. ಬಾಣಮತ್ತೆಲಕಗಳನ್ನು ತಗೊಂಡು ನೇರವಾಗಿ ನೀರನ್ನು ಹುಡುಕ್ತಾ ಬಂದ ನಕುಲ. ದೃಗುಮನೋ ಮಂಜುಳದ ಕಂಜಾಳಿಗಳ ಕಡು ಪರಿಮಳದ ಪಸರದ ಸೊಗಸು ತೀವಿತು ವಿಮಳ ಪದ್ಮಾಕರದ ಪವಮಾನ. ಇಲ್ಲಿಂದನೋ ಗಾಳಿ ಬೀಸ್ತಂತೆ, ತಂಪಾಗಿರ್ತಕ್ಕಂಥ ಗಾಳಿ, ಒಳ್ಳೆ ಗಂಧವಾಗಿರ್ತಕ್ಕಂಥ ಗಾಳಿ. ಈ ಕಡೆ ಸರೋವರ ಇದೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಗಾಳಿ. ನೇರವಾಗಿ ಅಲ್ಲಿಗೆ ಬಂದ. ನೋಡ್ತಾನಂತೆ ಸುಂದರವಾಗಿರತಕ್ಕಂಥ ಒಂದು ಸರೋವರ. ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಅದನ್ನು ವಿವರಿಸಿದ್ದಾನೆ ನೋಡಿ. ಹೇಗಿದೆ ಆ ಸರೋವರ? ಇರವಿನಲ್ಲಿ ರಚನೆಯಲ್ಲಿ ಮಧುರೋತ್ತರವ ನೆರೆ ಬಿತ್ತುತ್ತ ಬೀರುತ್ತ. ನೋಡ್ತಾ ಇದ್ದರೆ ಬಹಳ ಸೌಂದರ್ಯವಾಗಿ ಇರತಕ್ಕಂಥ ಒಂದು ಸರೋವರ. ಆದರೆ ಅಂತಃಕರಣದಲ್ಲಿ ಕತ್ತರಿಸಿಕೊಂಡಿಹ ಕುಜನರಂಧದಲ್ಲಿ ನೋಡಿದರೆ ಸೌಂದರ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನು ಯಾವ ರೀತಿ ಇಟ್ಕೊಂಡಿರ್ತಾನೋ ಅದಕ್ಕೆ ಹೇಳ್ತಾರೆ ದೊಡ್ಡವರು. ಮುಖಂ ಪದ್ಮದಳಾಕಾರಂ ವಾಚಾ ಚಂದನ ಶೀತಲಂ ಹೃದಯೇ ಕ್ರೋಧ ಸಂವಿಷ್ಟಂ ತ್ರಿವಿಧಂ ಧೂರ್ತಲಕ್ಷಣಂ ಅಂತ. ಮುಖ ನೋಡೋದಕ್ಕೆ ಪದ್ಮದಾಕಾರ, ಹೊಳಪುಳ್ಳತಕ್ಕಂಥ ಮುಖ. ವಾಚಾ ಚಂದನ ಶೀತಲ, ಮಾತಾಡಿದರೆ ಗಂಧಲೇಪನ. ಆದರೆ ಹೃದಯ ಕ್ರೋಧ ಸಂವಿಷ್ಟಂ, ಹೃದಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಕ್ರೋಧ. ಗೋಮುಖವ್ಯಾಘ್ರ ಅಂತ ಹಂಗಿದೆಯಂತೆ. ಭಯಂಕರವಾಗಿರ್ತಕ್ಕಂಥ ಪಾಷಾಣವನ್ನು ಹೊಂದಿರತಕ್ಕಂಥ ಸರೋವರ ಮೇಲೆ ನೋಡೋದಕ್ಕೆ ಭಾಳ ಚೆನ್ನಾಗಿದೆಯಂತೆ. ದೃಗುಮನೋ ಮಂಜುಳದ ಕಂಜಾಳಿಗಳ ಕಡು ಪರಿಮಳದ ಪಸರದ ಸೊಗಸು ತೀವಿತು ವಿಮಳ ಪದ್ಮಾಕರದ ಪವಮಾನ. ಅತಿಯಹುದು ನಿಮಗೆಂದು ತಪ್ಪದು. ನೋಡಿ ಕೊನೆಗೆ ಏನು ಮಾಡಿಬಿಟ್ಟ? ಪರಿಮಳದ ಪಸರದಲ್ಲಿ ಶೈತ್ಯೋಷ್ಕರುಷದಲ್ಲಿ ಲೇಸನಿಸಿ ಕುಡಿದೊಡೆ ಹರಣವನೇ ಹಿಂಗಿಸುವ ಸರಸಿಯ ವಾರಿ ಚೆಲುವಾಗಿ. ಕುಡಿದು ಬಿಟ್ಟರೆ ಅಲ್ಲೇ ಸತ್ತು ಬಿಡ್ತಾರೆ ಅಂತ ಭಯಂಕರವಾಗಿರ್ತಕ್ಕಂಥ ವಿಷ. ಅಲ್ಲಿ ಬಂದಿದ್ದನಂತೆ. ಇನ್ನೇನು ತಗಂಡ ನೀರನ್ನು, ಭಯಂಕರವಾಗಿರ್ತಕ್ಕಂಥ ಬಾಯಾರಿಕೆ. ನೀರಿನಲ್ಲಿ ಇಳಿದಿದ್ದಾನೆ, ಮುಖ ತೊಳ್ಕೊಂಡಿದ್ದಾನೆ, ಬೊಗಸೆಯಲ್ಲಿ ನೀರನ್ನು ತಗೊಂಡಿದ್ದಾನೆ. ಕುಡಿಬೇಕು. ಅಷ್ಟೊತ್ತಿಗೆ ಆಕಾಶವಾಣಿ ಆಯಿತು. ನಕುಲಾಂತಕ ಮಾಡಿ ಏನಂತ ಗೊತ್ತಾ? ಜಲವನ್ನು ಅಂಜುಳಿಯಿಂದ ಮೊಗೆದು ಇಂಟಲು ನೆನೆಯ ಅಬ್ರದಿ ಗುಹ್ಯಕ ನುಲಿದನು. ಮೇಲೆ ಆಕಾಶವಾಣಿ ಗುಹ್ಯಕ ಹೇಳ್ತಾನಂತೆ, ನಕುಲಾಂಕ ಮಾಡೆನ ಉತ್ತರವ ರಚಿಸಿ ಬಳಿಕ ಸಲಿನವನಿಂಟು. ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು, ಆಮೇಲೆ ನೀನು ಕೂಡಿ ಅಂದ ತಕ್ಷಣ ಅವನಿಗೆ ಆ ಮಾತೇ ಕೇಳಿಸ್ತು. ಆದರೂ ಕೂಡ ಬಾಯಾರಿಕೆ, ಏನು ಮಾಡೋಕ್ಕಾಗಲಿಲ್ಲ. ಅದನ್ನು ಧಿಕ್ಕರಿಸಿಬಿಟ್ಟು ನೀರು ಕುಡಿದು ಬಿಟ್ಟ. ತಡಿಯ ನಡರಿದು ದೊಪ್ಪನೆ ಅವಗಡೆದು ಅವನಿಗೆ ಕೆಡೆದು ಪರವಶನಾದನು. ನೀರು ಯಾವಾಗ ಒಂದು ತೊಟ್ಟೊಳಗೆ ಹೋಯಿತು, ಹಾಗೆ ನೆಲಕ್ಕೆ ಬಿದ್ದು ಸತ್ತೇ ಹೋಗಿಬಿಟ್ಟ. ಪ್ರಾಣ ಹೋಗಿಬಿಡ್ತು.
ಈ ಕಡೆ ಧರ್ಮರಾಜ ಯೋಚನೆ ಮಾಡ್ದ ಸಹದೇವ ನೋಡಪ್ಪ ನಕುಲ ಹೋಗಿದ್ದಾನೆ, ಬರಲೇ ಇಲ್ಲ. ನೋಡಪ್ಪ ಅವನೇನಾದ್ನೋ ಅಂತ ಹೇಳಿದಾಗ ಆಗ ಸಹದೇವ ನೇರವಾಗಿ ಹುಡುಕ್ತಾ ಇದೇ ಸರೋವರಕ್ಕೆ ಬಂದ. ಅವನಿಗೂ ಭಯಂಕರವಾಗಿರ್ತಕ್ಕಂಥ ಬಾಯಾರಿಕೆ. ನೀರಿನಲ್ಲಿ ಇಳಿದ ಮುಖವನ್ನು ತೊಳೆದ, ನೀರನ್ನು ಬೊಗಸೆಯಲ್ಲಿ ತಗೊಂಡು ಕುಡಿತಾ ಇದ್ದಾಗ ಆಗ ಮೇಲಿರ್ತಕ್ಕಂಥ ಖಚರಧ್ವನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ. ಆ ಬಾಯಾರಿಕೆಯಲ್ಲಿ ಅವನಿಗೆ ಅರ್ಥನೇ ಆಗಲಿಲ್ಲ. ನೀರನ್ನು ಕುಡ್ದ, ಅವನೂ ಸತ್ತು ಬಿದ್ದ. ಆಮೇಲೆ ಧರ್ಮರಾಜನಿಗೆ ಮನಸ್ಸಿಗೆ ಇನ್ನೂ ಆತಂಕ ಆಗಿಬಿಡ್ತು. ಅರ್ಜುನ ನೋಡಪ್ಪ ನಿನ್ನ ತಮ್ಮಂದರು ಹೋಗ್ಬಿಟ್ರಲ್ಲಪ್ಪ. ನೇರವಾಗಿ ಅರ್ಜುನ ಬಂದ. ಅರ್ಜುನನು ನೋಡಿದ, ಅವನು ಹಿಂದೂ ಮುಂದೆ ಯೋಚನೆ ಮಾಡಲಿಲ್ಲ. ಮುಖವನ್ನು ತೊಳೆದ, ನೀರನ್ನು ಕುಡಿದ, ಅವನು ಸತ್ತ, ಅವನು ಬಿದ್ದ. ಆವಾಗ ಭೀಮಸೇನನ್ನು ಕಳಿಸಿದ. ಭೀಮಸೇನ ಬಂದವನು ನೋಡಿದಾಗ ಅವನಿಗೂ ಕೂಡ ಇದೇ ಹಿಂಗೆ ಬಿದ್ದುಬಿಟ್ಟಿರಲ್ಲ, ಆ ಸತ್ತು ಬಿದ್ದಿರತಕ್ಕಂಥವರೇ ಕಾಣಿಸಲಿಲ್ಲ, ಅಷ್ಟು ವಿಚಿತ್ರವಾದ ಬಾಯಾರಿಕೆ. ಮೊದಲು ನಾನು ಉಳ್ಕೊಂಡಿರ್ತಾನೆ ಅವ್ರನ್ನ ಉಳಿಸೋದು ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು ನೀರಿಗಿಳಿದು ಮುಖವನ್ನು ತೊಳೆದುಬಿಟ್ಟು ನೀರನ್ನು ಕುಡಿಯೋದಕ್ಕೆ ಕೈ ಹಿಂಗಿಟ್ಟಾಗ ಮೇಲೆ ಆಕಾಶವಾಣಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲ ಅಂದರೆ ನೀನು ಸಾಯ್ತೀಯಾ ನೋಡಿ, ನಿನ್ನ ಸತ್ತಿರ್ತಕ್ಕಂಥ ನಿನ್ನ ತಮ್ಮಂದರನ್ನು ಅಂದ ತಕ್ಷಣ ಅವನಿಗೆ ವಿವೇಕ ಹೊಳಿಲೇ ಇಲ್ಲ. ಯಾಕೆಂದರೆ ಪರಿಸ್ಥಿತಿ, ತಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ ಅಂತ ಪುರಂದರದಾಸರು ಹೇಳಿದಾರಲ್ಲ, ಹಾಗೆ ಅವನು ನೀರನ್ನು ಕುಡದೇ ಬಿಟ್ಟ. ಅಂಥ ಭೀಮ ಅವನು ಕೂಡ ಮಲಗಿಬಿಟ್ಟ. ಏನು ಗತಿ ಮಾಡಬೇಕು? ಆವಾಗ ಧರ್ಮರಾಜೇ ಹುಡುಕೆನ್ ಬರ್ತಾನಂತೆ ನೇರವಾಗಿ. ಕೊಂದರ ರಕಟ ಎನ್ನುತ್ತ ಅರವಿಂದನಾಭನ ಕೃಪೆಗೆ ಬಾಹಿರ ನಿಂತು ತಾನಾದೇನೆ ಮಹಾದೇವೆಂದು ಬಿಸುಸುಯ್ದ. ನೇರವಾಗಿ ಸರೋವರದ ಹತ್ರ ಬಂದು ನೋಡಿದಾನಂತೆ. ಅವನು ಸ್ವಲ್ಪ ಯೋಚನೆ ಮಾಡಿದಾನಂತೆ. ಅವನಿಗೂ ಭಾರೀ ಬಾಯಾರಿಕೆ, ಆದರೆ ವಿವೇಚನೆ ಇದೆ ಧರ್ಮರಾಜನಿಗೆ. ಸಮಾಧಾನವಾಗಿ ನೋಡಿದ. ಎಲ್ಲರೂ ಕೂಡ ಮೃತರಾಗಿಬಿಟ್ಟಿದ್ದಾರೆ ತಮ್ಮಂದರು, ಏನು ಗತಿ ಮಾಡಬೇಕು? ಪರಮಾತ್ಮ ಏನು ಕಷ್ಟನಪ್ಪ ಇದೆಲ್ಲ. ಅನುಜರ ವಿವೇಕಿಗಳು, ಅವನು ಕೂಡ ಸರೋವರಕ್ಕೆ ಇಳಿದ. ಅವನು ಕೂಡ ಮುಖ ತೊಳೆದ. ನೀರಿನ್ನೇನು ಕುಡಿಬೇಕು? ಅಷ್ಟೊತ್ತಿಗೆ ಆಕಾಶವಾಣಿ ಆಯಿತು. ಬಾಗಿ ಮೊಗೆದನು ಜಲವನಬ್ರದೊಳಗಲಾದುದು ರಭಸ. ಆಕಾಶವಾಣಿ ಆಯಿತು. ಎಲೆ ಸಕಳಾಗ ಮಗ್ನ ಮಹೀಶ ಕೇಳೆಂದುದು ನವೋ ನಿನದ. ನೀನು ಸಕಾಗ ಮಗ್ನ, ನೀನು ತಿಳಿದಿರತಕ್ಕಂಥವನು ಧರ್ಮರಾಜ, ಕೇಳು ನನ್ನ ಮಾತನ್ನ. ಅನುಜರ ವಿವೇಕಿಗಳು ಪರಿಣ್ಯತ ಜಲದಿದ ಜನದಲಧಿಕನು ನೀನು. ಅವರು ಅವಿವೇಕಿಗಳಯ್ಯ, ಕುಡಿದು ಸತ್ರು. ನೀನು ಯೋಚನೆ ಮಾಡ್ತಕ್ಕಂಥವನು. ನೀ ನಿಧಾನಿಸಿ ನನಗೆ ಮಾರುತ್ತರವನಿತ್ತು ನಿರಂತರಾಯದಲ್ಲಿ. ತನುವಿಗಾಪ್ಯಾಯನವ ಮಾಡುವುದೆನಲು ಕೇಳಿದುಡಗೆಯ ಸೇರಿಸಿ ಘನಪಥವ ನುಡಿ ಯಾರದೆಂದು ಅವನೀಶ ಆಲಿಸಿದನ ಧ್ವನಿಯ. ಆವಾಗ ಅವನು ನಿಧಾನವಾಗಿ ಕೈಯಲ್ಲಿರತಕ್ಕಂಥ ನೀರನ್ನು ಹಂಗೆ ಕೆಳಗೆ ಬಿಟ್ಟು, ಯಾರದಿರ್ಬೋದು ಈ ಮಾತು, ಈ ಒಂದು ಶಬ್ದ ಅಂತನಂತೆ. ನೀನೇನ ಸುರನೋ ಕಿನ್ನರನೋ ನಿರ್ಜರನೋ ಉಸಿರೆನಲು. ನೀನೇನು ರಾಕ್ಷಸನ, ಕಿನ್ನರನ, ನಿರ್ಜನನ? ಯಾರು ನೀನು? ತಾ ಯಕ್ಷ, ನಾನು ಯಕ್ಷ. ಸಾರಸವು ನನ್ನದು, ಈ ಸರೋವರ ನಂದು. ನಿನ್ನ ತಮ್ಮದಿರು ಹಸುವನಳೆದವ, ನಾನೇ ನಿನ್ನ ತಮ್ಮಂದರು ಪ್ರಾಣ ಕಳೆದಿರೋನು. ಕೇಳೈ ಧರ್ಮಸುತ ಇಂದ. ಕೇಳ್ತಾ ಇದೀಯಾ? ಬಾಲಕರು ನೀವೆನ್ನ ಮಾತನು ಕೇಳಿ ಉದಕವ ಕುಡಿಯುವುದೇನೇ. ಭೂಪಾಲ ನಿನ್ನವರೆನ್ನ ಮಾತನು ಕೇಳಿ ಮನ್ನಿಸದೆ ಮೇಲುಗಾಣದೆ ನೀರು ಕುಡಿದು ವಿತಾಳಿಸಿದರಿಂದೆನ್ನ ಮಾತನು ಕೇಳಿ ನೀನುತ್ತರ ವರಿಚಿಸೆನೆ ನೃಪತಿ ಹೇಳಿಂದ. ಅವರು ಅವಿವೇಕಿಗಳು ನಿನ್ನ ತಮ್ಮಂದರು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡೀರಿ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನೀರು ಕುಡಿದ್ರು ಸತ್ರು. ನೀನು ಬುದ್ಧಿವಂತ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂದಾಗ ಆಯ್ತು ಹೇಳಿ ನಾನು ಕೊಡ್ತೀನಿ ಅಂದ. ನೋಡ್ರಿ, ಯಕ್ಷ ಪ್ರಶ್ನೆ ಪ್ರಾರಂಭ ಆಯಿತು. ಕೇಳ್ತಾನಂತೆ, ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಯಾರು ನೀನು? ಧರ್ಮರಾಜ. ಜಲನಿಧಿಗೆ ಸರಿ ಸರಸಿ ಯಾವುದು? ಸಮುದ್ರಕ್ಕೆ ಸಮನಾಗಿರ್ತಕ್ಕಂಥ ಸರೋವರ ಯಾವುದು? ನೆಲಕ್ಕೆ ಹಿತವನದಾರು, ನೆಲಕ್ಕೆ ಹಿತವನ್ನು ಬಯಸ್ತಕ್ಕಂಥವ್ರು ಯಾರು? ಮರ್ತ್ಯಾವಳಿಗೆ ಮಾತೆಯ ದಾರು, ಮನುಷ್ಯರಿಗೆ ತಾಯಾರು? ಸೂರ್ಯಪ್ರಭೆಗೆ ಸರಿಯೇನು?
ಸೂರ್ಯನ ಒಂದು ಪ್ರಕಾಶಕ್ಕೆ ಸರಿಸಮನಾಗಿರತಕ್ಕಂಥದ್ದು ಯಾವುದು? ತಿಳುಹು ಧರ್ಮಜ. ಹೇಳು ಧರ್ಮರಾಜ, ಸಕಲ ಧರ್ಮಾವಳಿಯ ಸಾರವನೆನಲು. ನೀನು ವೇದಶಾಸ್ತ್ರ ಪುರಾಣ ಆಧಾರವಾಗಿ ಇಟ್ಕೊಂಡು ಹೇಳ್ಬೇಕು. ಸುಳ್ಳು ಸುಳ್ಳು ಹೇಳಿದ್ರೆ ನಾನು ಕೇಳಲ್ಲ ಅಂದಾಗ ಯಕ್ಷಣ ಬಲುಮೆಗೆ ಅವನೀ ಪಾಲನತಿ ಪರಿತೋಷದಲ್ಲಿ ನುಡಿದ. ಅವನು ಅಷ್ಟೇ ಸಲೀಸಾಗಿ ಪ್ರಶ್ನೆಯನ್ನು ಸ್ವೀಕಾರ ಮಾಡಿದ. ಹೇಳ್ತೀನಿ ಯಕ್ಷಪತಿ, ಏನು ತೊಂದರೆ ಇಲ್ಲ, ನಾನು ಹೇಳ್ತೀನಿ ಕೇಳು. ಈಗ ಉತ್ತರ ಕೊಡ್ತಾ ಇದ್ದಾನಂತೆ. ಎಂಥ ಉತ್ತರವನ್ನು ಕೊಟ್ಟಿದ್ದಾನೆ ಧರ್ಮರಾಜ. ಗಗನವ ಬುಧಿಗೆ ಸರಿ ಸರೋವರ, ಸಮುದ್ರಕ್ಕೆ ಸಮನಾಗಿರ್ತಕ್ಕಂಥ ಸರೋವರ ಯಾವುದು ಅಂದರೆ ಗಗನ, ಆಕಾಶ. ಜಗಕ್ಕೆ ಹಿತವನು ಶಕ್ರ, ಪ್ರಪಂಚಕ್ಕೆ ಹಿತವನ್ನು ಬಯಸ್ತಕ್ಕಂಥವನು ದೇವೇಂದ್ರ. ಮನುಜಾದಿಗಳ ಮಾತಾರೂಪು ಗೋವುಗಳಿದು ನಿಧಾನ ಮತ. ಮನುಷ್ಯರಿಗೆ ಮನುಜಾದಿಗಳಿಗೆ ಮಾತಾರೂಪ ಯಾರು ಅಂದರೆ ಗೋಮಾತೆ. ಬಗೆಯಲ ಗದ ಸತ್ಯವೆಂಬುದು ಗಗನ ಕೆಣೆಯನೆ, ಗಗನ ಮಣಿಗೆನೆಯನೇ. ಸೂರ್ಯ ಪ್ರಭಕ್ಕೆ, ಸೂರ್ಯದ ಮಣಿಗೆ ಸರಿಯಾಗಿರ್ತಕ್ಕಂಥ ಪ್ರಕಾಶವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ಸತ್ಯ ಒಂದೇ. ಚಿತ್ತಕ್ಕೆ ಸೊಗಸಿ, ಆವಾಗ ಅವನಿಗದು ಸಮಾಧಾನ ಆಯ್ತಂತೆ ಯಕ್ಷನಿಗೆ. ತಲೆದೂಗಿದನು ಮಗುಳಿಂತೆಂದನ ಖಚರ. ತಲೆದೂಗಿಬಿಟ್ನಂತೆ ಈ ಉತ್ತರಕ್ಕೆ. ಮತ್ತೆ ಕೇಳಿದ ಪ್ರಶ್ನೆಯನ್ನ, ನಯವಿದನ ಕೇಳಾವನೈ ಕ್ಷತ್ರಿಯನು. ನೈವಿದನಾಗಿರ್ತಕ್ಕಂಥ ಧರ್ಮರಾಜನೇ ಕ್ಷತ್ರಿಯ ಯಾರು? ವಿಪ್ರರೊಳಾವನೈ ಶ್ರೋತ್ರಿಯ. ವಿಪ್ರರಲ್ಲಿ ಯಾರು ಶ್ರೋತ್ರಿಯ? ಸುಜನರೊಳಾವನೈ ಮಹಾಪುರುಷ. ಸುಜನರಲ್ಲಿ ಮಹಾಪುರುಷ ಯಾರು? ನಿಯತ ಧೀಮನದಾರು. ನಿರಂತರವಾಗಿ ಧೀಮನ ಅಂದರೆ ಸೈರಣೆಯುಳ್ತಕ್ಕಂಥವನು ಯಾರು? ದೇವಪ್ರಿಯನದಾವನು. ಭಗವಂತನಿಗೆ ಸಹ ಪ್ರಿಯನಾಗಿರ್ತಕ್ಕಂಥವನು ಯಾರು? ಕಠಿಣ ಕಷ್ಟಾಶ್ರಯನದಾವನು. ಕಷ್ಟಾಶ್ರಯ ಯಾರು? ತನ್ನ ಜೀವನದಲ್ಲಿ ಕಷ್ಟಪಡೋನು ಯಾರು? ಯಾವಾಗಲೂ ಧರ್ಮಸುತ ಹೇಳಿಂದನ ಕಚರ. ಹೇಳಪ್ಪ ಧರ್ಮರಾಜ ಹೇಳ್ತಾನಂತೆ, ಧೃತಿಯುತ ಕ್ಷತ್ರಿಯನು. ಧೈರ್ಯ ಇರತಕ್ಕಂಥವನೇ ಕ್ಷತ್ರಿಯ. ಅವನು ಯಾರೇ ಆಗಲಿ, 4 ವರ್ಣಗಳಲ್ಲಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ವರ್ಣಗಳನ್ನು ಮಾಡ್ತೀವಷ್ಟೇ, ಅವು ಜಾತಿಗಳಲ್ಲ. ಚತುರ್ವರ್ಣ ಮಯಾ ಸೃಷ್ಟಿಯ ಗುಣಕರ್ಮ ವಿಭಾಗಶಃ ಅಂತ ಗೀತಾಚಾರ್ಯ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಯಾರಿಗೆ ಧೈರ್ಯ ಇರ್ತದೋ ಅವನೇ ಕ್ಷತ್ರಿಯ. ವೇದ ಪ್ರತಿಯುತ ಶ್ರೋತ್ರಿಯ. ವೇದಗಳನ್ನು ಉಪಾಸನೆ ಮಾಡಿ ಆಚರಣೆ ಮಾಡ್ತಕ್ಕಂಥವನೇ ಶ್ರೋತ್ರಿಯ. ಅಹಿಂಸಾರತನು ಮಹಾಪುರುಷ. ಅಹಿಂಸೆಯನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡಿರ್ತಕ್ಕಂಥವನೇ ಮಹಾಪುರುಷ. ಸುಧೀಮನು ಸಾಧು ಸೇವಕನು. ಸುಧೀಮನಾಗಿರ್ತಕ್ಕಂಥವನೇ ಸಾಧು ಸೇವಕ. ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥವನೇ ಸಾಧು ಸೇವಕನಾಗಿರ್ತಕ್ಕಂಥವನು. ಆಮೇಲೆ ಧೀಮ ಮನಸ್ಸನ್ನು ಹೊಂದಿರತಕ್ಕಂಥವನು, ವಿವೇಚನಾಪರನಾಗಿರ್ತಕ್ಕಂಥವನೇ ಸಾಧು ಸೇವಕ. ಸತತಪರ ರೂಪಕಾರಿ ದೇವ ಸತತಪರ ರೂಪಕಾರಿ ದೇವ ಪ್ರತತಿ ಪ್ರಿಯನು. ಪರಮಾತ್ಮನಿಗೆ ಯಾರು ಪ್ರಿಯ ಅಂದರೆ ಯಾವಾಗಲೂ ಉಪಕಾರವನ್ನು ಮಾಡ್ತಕ್ಕಂಥವನು ಪರರಿಗೆ. ಪರರ ಗುಣದುನ್ನತಿಯ ಸೈರಿಸದವನು ಕಷ್ಟನು ಯಕ್ಷ ಕೇಳಿಂದ. ಬೇರೆಯವರ ಉನ್ನತಿಯನ್ನು ನೋಡಿ ಹೊಟ್ಟೆ ಕಿಚ್ಚಿ ಪಡ್ತಕ್ಕಂಥವನು, ಸೈರಿಸದೇ ಇರತಕ್ಕಂಥವನೇ ಕಷ್ಟ ಜೀವನದಲ್ಲಿ ಅವನು. ಏಕೆಂದರೆ ಯಾರೂ ಅವನಿಗೆ ಜೀವನದಲ್ಲಿ ಬೆಲೆನೇ ಕೊಡಲ್ಲ. ಮತ್ತೆ ಪ್ರಶ್ನೆ ಬಂತು ಯಕ್ಷನಿಂದ. ಆಯ್ತಪ್ಪ, ಈ ಪ್ರಶ್ನೆಗೆ ಉತ್ತರ ಕೊಡು. ನಿಂದ್ಯ ನಾವನು ಲೋಕದಲ್ಲಿ ಅಭಿವಂದ್ಯ ನಾವನು. ಯಾವಾಗಲೂ ನಿಂದ್ಯ ಅಂದರೆ ಬಯಸ್ಕೊಳ್ತಕ್ಕಂಥವನು ಯಾವನು? ಯಾವಾಗಲೂ ವಂದಿಸ್ಕೊಳ್ತಕ್ಕಂಥವನು ಯಾರು? ಜೀವವಿರೆ ಮೃತನೆಂದಡಾವನು. ಬದುಕಿದ್ದು ಸತ್ತೋರ್ಯಾರು? ದೇಶ ಹಳಿವಹುದಾರ ದೆಸೆಯಿಂದ. ದೇಶಕ್ಕೆ ಯಾರಿಂದ ಅಳಿವಾಗುತ್ತೆ? ಸಂದ ಯಜ್ಞವದೆಂತು ಕೆಡುವುದು. ಅರೇಂಜ್ ಆಗಿರ್ತಕ್ಕಂಥ ಅಥವಾ ನಡೀತಾ ಇರತಕ್ಕಂಥ ಯಜ್ಞ ಯಾವಾಗ ಕೆಡುತ್ತೆ? ತಂದೆ ಹೇಳೈ ತನಗೆನಲು ಸಾನಂದದಿಂದವೇ ಕಾಣಿಸಿದ ನಾ ಖಚರ ಉತ್ತರವ. ಆನಂದವಾಗಿ ಅವನು ಉತ್ತರ ಕೊಡ್ತಿದ್ದಾನೆ. ಬಾಯರ್ಕೆನೇ ಮರ್ತು ಬಿಟ್ಟ. ಕೇಳ್ತಾ ಇದೆಯಾ ಯಕ್ಷ? ಪರನಿಂದ ಕನೆ ನಿಂದನೋ, ಇನ್ನೊಬ್ಬರನ್ನ ಯಾರು ಬೈತಾನೋ ಅವನು ಬೈಸ್ಕೊಂತಾನೆ.
ಹೇಳ ನೀಂ ಪರಹಿತನೇ ವಂದ್ಯನು. ಬೇರೆಯವರಿಗೆ ಹಿತವನ್ನು ಮಾಡ್ತಕ್ಕಂಥವನು ಯಾವಾಗಲೂ ವಂದ್ಯನಾಗಿರ್ತಕ್ಕಂಥವನು, ಯಾವಾಗಲೂ ಕೂಡ ಅವನಿಗೆ ಬೆಲೆ ಇದೆ, ವಂದಿಸಲ್ಪಡ್ತಕ್ಕಂಥವನು. ಹೇಳಿದಿಚ್ಛೆಗೆ ನಡೆದ ನೃಪನಿಂದ ಅಳಿಯುವುದ ದೇಶ. ಯಾರು ಏನು ಹೇಳಿದರೆ ಅದನ್ನು ಕೇಳತಕ್ಕಂತಹ ಮಹಾರಾಜನಿಂದ ದೇಶ ಕೆಡುತ್ತೆ. ಎಲ್ಲವನ್ನ ಕೇಳಬೇಕು, ಅವನ ಒಂದು ತೀರ್ಮಾನವೇ ಮುಖ್ಯ ಮಹಾರಾಜಂದು. ಯುಕ್ತಾಯುಕ್ತವನ್ನು ಆಲೋಚನೆ ಮಾಡಿ ಮಹಾರಾಜ ತೀರ್ಮಾನ ಮಾಡಿದರೆ ದೇಶ ಉದ್ಧಾರ ಆಗುತ್ತೆ. ಹೇಳಿದ್ದನ್ನು ಕೇಳಿ ಮಾಡಿದರೆ ದೇಶ ಹಾಳಾಗೋಗುತ್ತೆ. ಕೇಳು ನಡೆವೆಣನೆ ದರಿದ್ರನು, ಬದುಕಿದ್ದು ಸತ್ವನೇ ದರಿದ್ರ, ಅಂದರೆ ಲೆಕ್ಕಕ್ಕಿಲ್ದವನು ಅಂತ. ಸುಮ್ಮನೆ ಜೀವ ಒಂದಿರುತ್ತಷ್ಟೆ. ಸಾಲದೆನಿಸಿದ ದಕ್ಷಿಣೆಯ ಯಜ್ಞಾಳಿ ನಿಷ್ಫಲ. ಯಜ್ಞ ಮಾಡಿಸ್ತಕ್ಕಂಥವರು ಋತ್ವಿಕರು ಎಷ್ಟು ಬೇಕೋ ಅಷ್ಟು ದಕ್ಷಿಣೆಯನ್ನು ಕೇಳಿ ಪಡೆದ್ರೆ ಸರಿ, ಕೇಳಲ್ಲ, ಪಡೆದ್ರೆ ಕೊಟ್ಟಿದ್ದಿಸ್ಕೊಂಡ್ರೆ ಸರಿ. ಆದರೆ ಇನ್ನೂ ಸಾಲದು ಅಂತಿದ್ರೆ ಯಾತಕ್ಕೆ ಬೇಕಾಯ ಯಜ್ಞ? ಎಲ್ಲ ವೇಸ್ಟು, ನಿಷ್ಫಲ ಎಂದು ನುಡಿದನು ರಾಯ ಕೌಂತೆಯ. ಮತ್ತೆ ಪ್ರಶ್ನೆ, ನರಕಿ ಯಾವನು ಸುಜನರಲ್ಲಿ? ನರಕಕ್ಕೆ ಹೋತಕ್ಕಂಥವನು ಯಾರು? ಸುಜನರಲ್ಲಿ ಬಾಹಿರನದಾವನು, ಬಾಹಿರನಾಗಿರ್ತಕ್ಕಂಥವನು ಯಾರು ಅಂದರೆ ಕೆಲಸಕ್ಕೆ ಬರದೇ ಇರತಕ್ಕಂಥವನು ಯಾರು? ಲೋಕವರಿಯಲು ಹರಣವಿರೆ ಹಿಂಗಿದವನವನು. ಲೋಕ ಗೊತ್ತಿದ್ದಂಗೆ ಪ್ರಾಣ ಇದ್ದು ಪ್ರಾಣ ಬಿಟ್ಟವನು ಯಾರು? ಭೂಮಿ ಪಾಲರಲ್ಲಿ, ಮಹಾರಾಜರಲ್ಲಿ ಪ್ರಾಣ ಇದ್ದು ಬಿಟ್ಟೋನೆ ಅವನು. ಮಹಾರಾಜರಲ್ಲಿ ಬದುಕಿದ್ದು ಸತ್ತೋನೆ ಯಾರು? ಕ್ಷತ್ರಿಯರಲ್ಲಿ ಯಾರು ಬದುಕಿದ್ದು ಸತ್ತೋರು? ಮರುಳದವನು, ಮರುಳ ಅಂದ್ರೆ ಹುಚ್ಚ ಅಂತ, ಮೂರ್ಖನ್ಯಾರು? ಮಾನಭಂಗದಿ ಭರಿತನಾವನು, ಮಾನಭಂಗದಿಂದ ಕೂಡಿರ್ತಕ್ಕಂಥವನು ಯಾರು? ಹೇಳು ಧರ್ಮಜಾಸರಸಿಯಲಿ ಬಳಿ ಕುದಕವನು ಕುಡಿ ಎಂದನ ಕಚರ. ಈ ಪ್ರಶ್ನೆಗೆ ಉತ್ತರ ಕೊಟ್ಟು ನೀನು ನೀರು ಕುಡಿಯುವ ಧಾರಾಳವಾಗಿ ಎಂದ. ಆವಾಗ ಹೇಳ್ತಾನಂತೆ ಧರ್ಮರಾಜ, ಏನೇ ಕೃತಜ್ಞನೇ ನರಕಿ. ಕೃತಜ್ಞ ಅಂದರೆ ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋನು. ಕೃತಜ್ಞ ಅಂದರೆ ಅಪಕಾರ ಮಾಡಿದವ್ರಿಗೆ ಉಪಕಾರ ಮಾಡೋನು. ಯಾರು ಉಪಕಾರ ಮಾಡಿರ್ತಾನೋ ಅವನಿಗೆ ಅಪಕಾರ ಮಾಡೋನೇ ಕೃತಜ್ಞ, ಅವನೇ ನರಕಿ. ವಿದ್ಯಾ ಧನ ಮದಾಂಧನೆ ಬಾಹಿರನು. ವಿದ್ಯಾಮದ ಧನಮದ ಎಲ್ಲವನ್ನ ಮೈಯೊಳಗೆ ಮನಸ್ಸಿನಲ್ಲಿ ತುಂಬಿಟ್ಟಿರ್ಕೊಂಡಿರ್ತಕ್ಕಂಥವನೇ ಬಾಹಿರ ಅವನು. ಹೊಕ್ಕನುವರವ ಹಿಂಗುವ ಮಹೀಪತಿ ಜೀವವಿರಮೃತನು. ಯಾವ ಮಹಾರಾಜ ಯುದ್ಧರಂಗದಿಂದ ಹಿಂದಕ್ಕೆ ಓಡಿ ಬರ್ತಾನೋ ಅವನೇ ಬದುಕಿದ್ದು ಸತ್ತೋನು ಹೆಣ. ವಿನುತ ಗುರುವರಿಯದವನೇ ಮರುಳ. ನಿಜವಾಗಲೂ ಗುರುವನ್ನ ಯಾರು ನಿಜವಾಗಲೂ ಅರ್ಥ ಮಾಡ್ಕೊಂಡಿರಲ್ಲೋ ಅವನೇ ಹುಚ್ಚ ನನ್ನ ಮಗ, ಅವನೇ ಮರುಳ. ಗುರುಗಳು ಹೇಳಿರ್ತಕ್ಕಂಥವನ್ನ ಮಾಡದೇ ಇರತಕ್ಕಂಥವನೇ ಮರುಳ. ಅಂಗನೇರಲಿ ವಿಶ್ವಾಸಪರನೇ ಜನವರಿಯಲ್ ಅಭಿಮಾನಹೀನನು ಯಕ್ಷ ಕೇಳೆಂದ. ಅಂಗನಿಯರಲ್ಲಿ ಅಂದರೆ ಹೆಣ್ಣುಮಕ್ಕಳಲ್ಲಿ ಅಂದರೆ ಅರ್ಥ ಏನಂದರೆ ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಆಗ್ಬೋದು, ಯಾರಾದರೂ ಆಗ್ಬೋದು. ಅವ್ರ ಹತ್ರ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗಲಿ. ಪ್ರತಿಯೊಂದನ್ನು ಬರೀ ಅವ್ರೇನು ಹೇಳಿದ್ರು ಅದನ್ನು ಮಾಡಿದ ನನಗೆ ಅದನ್ನು ಕೇಳಿ ಅದರಂತೆ ಅವನು ನಡೀತಾನೋ ಅವನೇ ಅಭಿಮಾನಹೀನ. ತನ್ನ ತೀರ್ಮಾನನೇ ಇಲ್ಲ, ಪ್ರತಿಯೊಂದಕ್ಕೂ ಕೇಳಬೇಕು, ಸಜೆಷನ್ ಕೇಳಬೇಕು, ಇಲ್ಲ ಅಂತಲ್ಲ. ನಮ್ಮದು ಹೇಳಬೇಕು, ಅವ್ರನ್ನೂ ಕೇಳಬೇಕು. ಇಬ್ಬರು ಸಮಂಜಸವಾಗಿ ಒಂದು ತೀರ್ಮಾನಕ್ಕೆ ಬಂದು ಆ ಕೆಲಸ ಮಾಡಬೇಕಾಗಲಿ. ವಿವೇಚನಾ ರಹಿತನಾಗಿ ಪ್ರತಿಯೊಂದನ್ನು ಅವರನ್ನೇ ಕೇಳಿ ನಾವು ಅವರು ಹೇಳ್ದಂಗೆ ಮಾಡೋದಕ್ಕೋದ್ರೆ ಅವನಿಗಿಂತ ಅಭಿಮಾನಹೀನ ಇನ್ಯಾರೂ ಇಲ್ಲ, ಅವನಿಗೆ ಅಭಿಮಾನವೇ ಇಲ್ಲ ಅಂತ ಅರ್ಥ. ಅಂತ ಅಂದ ತಕ್ಷಣ ಯಕ್ಷನಿಗೆ ಸಂತೋಷ ಆಗಿಬಿಡ್ತು ಪಾಪ. ಎಲೆ ಮಹೀಪತಿ ಮೆಚ್ಚಿದನು ಬೇಡಳಿದ ತಮ್ಮಂದಿರಲಿ ಒಬ್ಬನ ತಲೆಯ ಬದುಕಿಸಿ ಕೊಡುವೇನೇನೆ ಯಮತನುಜ ನಿಂತೆಂದ. ನೋಡಪ್ಪ, ನನಗೆ ಭಾಳ ಸಂತೋಷ ಆಗಿದೆ, ಮೆಚ್ಚಿದ್ದೀನಿ. ಈಗ ಸತ್ತಿರ್ತಕ್ಕಂಥ ನಿನ್ನ ತಮ್ಮಂದರಲ್ಲಿ ಒಬ್ಬರನ್ನು ಬದುಕಿಸ್ತೇನೆ, ಯಾರು ಬೇಕು ಹೇಳು. ಅವಾಗ ಧರ್ಮರಾಜ ಹೇಳ್ತಾನೆ, ಅಸುವ ನಿತ್ತೈಕ ಕಚರಪತಿ ಜೀವಿಸಲಿ ನಕುಲನು. ಭಾಳ ಸಂತೋಷ ಆಯಿತು ಕಚರಪತಿ ಯಕ್ಷ, ನನಗೆ ನಕುಲ ಬೇಕು, ನಕುಲನ್ನು ಬದುಕಿಸು. ಧನ್ಯನ ನೆನೆನಸು ನಗುತ ಚೇತರಿಸಿ ಮೈ ಮುರಿದೆದ್ದನ ನಕುಲ. ಹಂಗಂದ ತಕ್ಷಣ ನಕುಲ ಎದ್ದು ಬಿಟ್ಟ. ನಿಶಿತ ಮತಿ ಮೆಚ್ಚಿದನು ಬೇಡಿನ್ನ ಹಸುವನೊಬ್ಬಂಗಿತ್ತೆ ನೆನೆ.
ಭೇಷ್ ಧರ್ಮರಾಜ, ಮೆಚ್ಚಿದ್ದೀನಿ ನಿನ್ನ, ಇನ್ನೂ ಒಬ್ಬನ ಬದುಕಿಸ್ತೀನಿ ಕೇಳು, ಅದು ಯಾರು ಬೇಕು ನಿನಗೆ ಅಂದರೆ, ಜೀವಿಸಲಿ ಸಹದೇವಾಂಕನೆಂದನು ಧರ್ಮನಂದನನು. ಸಹದೇವ ಬದುಕಲಿ ಎಂದ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಮೊದಲು ನಕುಲ ಬದುಕಲಿ ಅಂದ, ಬದುಕಿದ. ಆಮೇಲೆ ಸಹದೇವ ಬದುಕಲಿ ಅಂದ, ಸಹದೇವನು ಬದುಕಿದ. ಅವ ಕೇಳ್ತಾನಂತೆ ಧರ್ಮರಾಜ, ಯಕ್ಷ ಕೇಳ್ತಾನೆ, ಜನಪ ನಿನ್ನಾಳಾಪವೆನ್ನಯ ಮನಕ್ಕೆ ವಿಸ್ಮಯವಾಯಿತು. ಮಹಾರಾಜ ಧರ್ಮರಾಜ, ನಿನ್ನ ಒಂದು ಕೋರಿಕೆ ನನಗೆ ಆಶ್ಚರ್ಯವಾಗಿಬಿಡ್ತು. ಭೀಮಾರ್ಜುನರು ನಿನ್ನೊಡ ಹುಟ್ಟಿದರು ನೀನವರಿಗಿತ ಅತಿಹಿತನು. ಅಲ್ಲಯ್ಯ, ನಿನ್ನ ಹುಟ್ಟಿಗರಾಗಿರ್ತಕ್ಕಂಥ ಭೀಮಾರ್ಜುನರನ್ನು ಬದುಕಿಸುವಂಥ ಕೇಳ್ತಾನೆ ಅಂತ ನಾನು ಅಂದ್ಕೊಂಡಿದ್ದರೆ, ನೀನು ನೋಡಿದರೆ ನಕುಲ ಸಹದೇವರನ್ನು ಬದುಕಿಸ್ಕೊಂಡಲ್ಲಯ್ಯ. ಏನಿದ್ರ ಅರ್ಥ? ಅನುಜರವದಿರಲೇಕೆ ಎಂಬರ ಬಯಸಿದೈ. ಅವ್ರನ್ನ ಬಿಟ್ಟು ಇವ್ರನ್ನ ಹಾಕಬೇಕು ಅಂದೆ ಅಂದ್ರೆ ಅವನು ಹೇಳ್ತಾನಂತೆ, ಭಾವಭೇದವ ನಡುವ ಬಗೆಯದೆ ಕಾವುದೆಲೆ ಮಗನೆಂದು ಬೆಸಸಿದ. ಯಾವಾಗ ಪಾಂಡುರಾಜ ಸತ್ತು ಬಿಟ್ನೋ ಆವಾಗ ನಮ್ಮಮ್ಮ ಮಾದ್ರೀದೇವಿ ನನ್ನನ್ನು ಕರೆದಪ್ಪ, ನಕುಲ ಸಹದೇವರು ಕೂಡ ನಿನ್ನಮ್ಮ ತಮ್ಮಂದ್ರಪ್ಪ ಅಂದಾಗ ನಾನು ಅದನ್ನು ಸುಮ್ಮನೆ ಬಿಡ್ತೀನ, ಸಾಯೋ ತನಕ ಮರಿತೀನ ಅವ್ರನ್ನ. ಅದಕ್ಕೋಸ್ಕರ ಈಗ ಕುಂತಿದೇವಿ ಮಗ ನಾನು ಒಬ್ಬನಿದ್ದೀನಿ ಸಾಕು, ದೇವಿ ಮಕ್ಕಳು ಇವರಿಬ್ಬರು ಬೇಕು, ಅದಕ್ಕೋಸ್ಕರ ನಾನು ಇವ್ರನ್ನ ಬದುಕಿಸ್ಕೊಂಡೆ ಅಂದ ತಕ್ಷಣ ಭೇಷ್ ಅಂದ. ಧರ್ಮರಾಜ ಮೆಚ್ಚಿದ್ದೀನಪ್ಪ. ಏನಲ್ಲೋ ಮೆಚ್ಚಿದನುಳಿದ ಭೀಮಾರ್ಜುನರ ಹರಣವನಿತ್ತು. ಆಗ ಎಲ್ಲರೂ ಬದುಕಿಸಿದ್ದೀನಿ ಅಂತ ಬದುಕಿಸ್ಬಿಟ್ಟ ಭೀಮಾರ್ಜುನರನ್ನು. ನಿಜನಂದನನಪ್ಪಿದನೊಲವಿನಲ್ಲಿ ಯಮರಾಜನೈ ತಂದು. ಯಮರಾಜನ ಅವನ ಯಕ್ಷ ಬಂದು ಬಿಟ್ಟ, ನಿಜ ರೂಪದಿಂದ ಬಂದ, ಮಗನನ್ನು ಅಪ್ಪಿಕೊಂಡ. ಅಪ್ಪ ಮಗನೇ ಭಾಳ ಸಂತೋಷ, ಟೆಸ್ಟ್ ಮಾಡಿದ ಮಗನನ್ನು. ತನುಜ ಸಾಕಿನ್ನಾಯಿತು ನಮಗೆ ಇವನ ನಿವಾಸವು ಬೀಳುಕೊಡು ಮುನಿಜನವ ನಿನ್ನ ಅಜ್ಞಾತವಾಸಕ್ಕೆ ಮನವ ಮಾಡೆಂದ. ಎಲ್ಲ ಮಹರ್ಷಿಗಳು ಎಲ್ಲರನ್ನೂ ಕಳಿಸಿಬಿಟ್ಟು ಇನ್ನು ಅಜ್ಞಾತವಾಸಕ್ಕೆ ರೆಡಿಯಾಗು ಅಂತ ಹೇಳಿಬಿಟ್ಟು ಮಗನನ್ನು ಅಪ್ಪಿಕೊಂಬಿಟ್ಟಿದ್ದಾನೆ ಯಮ. ಆ ಯಕ್ಷನೇ ಯಮನೇ ಯಕ್ಷನ ರೂಪದಲ್ಲಿ ಬಂದು ಮಗನನ್ನು ಪರೀಕ್ಷೆ ಮಾಡಿ ಗೆದ್ದಿದ್ದಕ್ಕೆ ಅವನು ಸಂತೋಷಪಟ್ಟು ತನ್ನ ದಾರಿಯನ್ನು ಹಿಡ್ಕೊಂಡು ಯಮಧರ್ಮರಾಜ ಹೋಗಿದ್ದಾನೆ. ಆವಾಗ ಧರ್ಮರಾಜ ಧೌಮ್ಯ ಮಹರ್ಷಿಗಳ ಆದಿಯಾಗಿ ಯಾರ್ಯಾರು ತನ್ನ ಜೊತೆಗಿದ್ದರೋ ಈ 5 ಜನ ಪಾಂಡವರನ್ನು ಬಿಟ್ಟು ಉಳಿದವರನ್ನೆಲ್ಲ ಅವರವರ ಮನೆಗಳಿಗೆ ಇನ್ನೇನು ನಿಮ್ಮ ವನವಾಸ ಮುಗೀತು ಹೋಗಿಬಿಡ್ರಿ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕಳಿಸಿಬಿಟ್ಟಿದ್ದಾನೆ. ಅರಣಿಯನ್ನು ತಂದಿತ್ತು ಧರಣೀಶ್ವರರ ಮನ್ನಿಸಿ. ಅರಣಿಯನ್ನು ಮುನಿಗಳಿಗೆ ಕೊಟ್ಟುಬಿಟ್ಟು ಎಲ್ಲರನ್ನೂ ಅವರವರು ಮಂತ್ರಿಗಳು, ಆಮೇಲೆ ಸುಭದ್ರಾದೇವಿ ಕೂಡ ಇದ್ಲು ಪಾಪ, ಅವ್ರನ್ನೆಲ್ಲ ಮನೆಗಳಿಗೆ ಕಳಿಸಿಬಿಟ್ಟ. ಪಾಪ ಹೋಗಿಬಿಡ್ರಿ, ನಮಗಂತೂ ತಪ್ಪಲ್ಲ, 5 ಜನ ನಾವು ಇರ್ತೀವಿ ಅಂತ ಹೇಳಿಬಿಟ್ಟು ಹರಿ ನಮೋ ಜಯ ಭಕ್ತರಗ ಸಂಹರ ನಮೋ ಜಯ ಸಕಲ ಭುವನೇಶ್ವರ ನಮೋ ಜಯ ಕೃಷ್ಣ ಕೇಶವ ವಿಷ್ಣು ವಾಮನನೇ ಪರಮ ಪುಣ್ಯ ಶ್ಲೋಕ ಜಯ ಜಗಭರಿತ ನಿರ್ಮಲ ರೂಪ ಜಯ ಜಯ ಕರುಣಿ ರಕ್ಷಿಸುರಾಯ ಗದುಗಿನ ವೀರನಾರಾಯಣ. ಗದುಗಿನ ನಾರಾಯಣ ಆಗಿರ್ತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ತನ್ನ ವನವಾಸವನ್ನು ಸಂಪೂರ್ಣಗೊಳಿಸಿದ್ದಕ್ಕೋಸ್ಕರ ಎಲ್ಲ ತಮ್ಮಂದಿರ ಜೊತೆ ಸಂತೋಷವಾಗಿದ್ದಾನೆ ಅಂತಕ್ಕಂಥ ಈ ಒಂದು ಕುಮಾರವ್ಯಾಸ ಭಾರತದಲ್ಲಿ ಅರಣ್ಯ ಪರ್ವ ಇಲ್ಲಿಗೆ ಮುಗೀತು. ಇತಿ ಶ್ರೀಮದ ಅಚಿಂತ್ಯ ಮಹಿಮಗದುಗಿನ ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಪವಚ ಷಟ್ಪದೀನಿಕಾಯ ಶ್ರೀಮತ್ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿಯೋಳ್ ಕರ್ಣ ಅರಣ್ಯ ಪರ್ವಂ ಸಮಾಪ್ತಮಾದುದು. ಅರಣ್ಯ ಪರ್ವ ಇಲ್ಲಿಗೆ ಮುಗೀತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.